ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ನಿನ್ನೆ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದೆ. ಈಗ ಭರ್ಜರಿ ಗುಡ್ ನ್ಯೂಸ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಈಗ ಎಲ್ಲಾ ಟೆಕ್ನಿಕಲ್ ಎರರ್ಸ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇವತ್ತ ಬೆಳಿಗ್ಗೆ 11:30ಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಎಷ್ಟು ಹಣ ಬರ್ತಾ ಇದೆ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು, ಈಗ 16ನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಾಗಿತ್ತು. ಆದ್ರೆ ಕೆಲವರಿಗೆ ಇನ್ನೂ ಹಣ ಬಂದಿಲ್ಲ. ಕೆಲವರಿಗೆ ಮಾತ್ರ, ಅಂದ್ರೆ ಬೆರಳೆಣಿಕೆ ಜನರಿಗೆ ಮಾತ್ರ ಹಣ ಬಂದಿರುವಂತದ್ದು. ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, 16ನೇ ಕಂತಿನ ಹಣ ಬಹಳಷ್ಟು ಲೇಟ್ ಆಯ್ತು. ಯಾಕೆ ಸರ್ ಈ ಒಂದು ಹಣ ಬರ್ತಾ ಇಲ್ಲ? ಏನು ಬೇರೆ ಜಿಲ್ಲೆಯವರಿಗೆ ಬಂದಿದ್ಯಾ, ಮತ್ತೆ ನಮ್ ಜಿಲ್ಲೆಗೆ ಯಾಕೆ ಬರ್ತಾ ಇಲ್ಲ? ಕೆಲವರಿಗೆ ಬಂದು ಇನ್ನು ಕೆಲವರಿಗೆ ಯಾಕೆ ಬರ್ತಾ ಇಲ್ಲ ಅಂತ ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಬ್ಯಾಂಕ್ ಗಳಿಗೆ ವಿಸಿಟ್ ಮಾಡ್ತಾ ಇದ್ರು. ಮತ್ತೆ ಏನು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ದಾರೆ. ಕೆಲವರಂತೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಕೂಡ ಎನ್ಕ್ವೈರಿಯನ್ನ ಮಾಡಿದ್ದಾರೆ. ಸೊ ಆದ್ರೂ ಕೂಡ ಬಹಳಷ್ಟು ಮಂದಿ ಬೇಜಾರೇನಪ್ಪಾ ಅಂತಂದ್ರೆ, ಯಾಕೆ ಸರಿಯಾದ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ. ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇದೀಗ ಬಂದಿರುವಂತ ಮಾಧ್ಯಮಗಳ ವರದಿ ಪ್ರಕಾರ ಇವತ್ತ 11:30ಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತವರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಪ್ರತಿಯೊಬ್ರು ನೋಡ್ಲೇಬೇಕು. ಯಾಕಂದ್ರೆ ಇದೇನು ಹೊಸದಲ್ಲ. ಪ್ರತಿ ತಿಂಗಳನ್ನು ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿಬೇಕಾದ್ರೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರ್ತವೆ. ಇದೇನು ರಾಜ್ಯ ಸರ್ಕಾರದ ಪ್ರಾಬ್ಲಮ್ಮು ಅಥವಾ ಟೆಕ್ನಿಕಲ್ ಎರರ್ಸು ಅಥವಾ ಜನಗಳ ಪ್ರಾಬ್ಲಮ್ಮು, ಯಾವುದು ಒಂದು ಅರ್ಥ ಆಗಲ್ಲ. ಸೊ ಇಲ್ಲಿ ಬಹಳಷ್ಟು ಜನ ಏನಂದ್ರೆ ಪ್ರತಿ ತಿಂಗಳ ಒಂದು ಕಂತಿನ ಹಣ ಪಡಿಬೇಕಾದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ಟ್ರಗಲ್ ಆಗ್ತಾನೆ ಇರ್ತಾರೆ. ಸೊ ಕೊನೆಗೂ ಈಗ 16ನೇ ಕಂತಿನ ಹಣ ಬಿಡುಗಡೆಯ ಸಮಯದಲ್ಲಿ ಅಂತೂ ಬಹಳಷ್ಟು ಲೇಟ್ ಆಗಿದೆ. ಕೊನೆಗೂ ನಿಮಗೆ ಸಿಹಿ ಸುದ್ದಿ ಸಿಕ್ಕೇ ಬಿಡ್ತು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗ್ತಾ ಇದೆ. ಯಾರ್ಯಾರಿಗೆ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಬಂದಿದೆ. ಇವತ್ತ ಬೆಳಿಗ್ಗೆ 11:30ಕ್ಕೆ ನಿಮ್ಮ ಖಾತೆಗಳಲ್ಲಿ ಈ ಒಂದು ಹಣ ಜಮಾ ಆಗ್ತಾ ಇದೆ. ಬನ್ನಿ, ಹೆಚ್ಚಿನ ಒಂದು ಡೀಟೇಲ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗಾಗಲೇ 16ನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ಹಣ ಏನು ಬಿಡುಗಡೆ ಆಗಿದೆ, ಆದ್ರೆ ಬೆರಳೆಣಿಕೆ ಜನರಿಗೆ ಮಾತ್ರ 16ನೇ ಕಂತಿನ ಹಣ ಜಮಾ ಆಗಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ನಿನ್ನೆ ತಾನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಯಾಕಂದ್ರೆ ಅವರ ಒಂದು ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಆ ಒಂದು ಕಾರಣಕ್ಕೆ ನಾನು ಬರೋಕ್ಕಾಗೋದಲ್ಲ, ನೀವು ಇದನ್ನ ಇಮಿಡಿಯೇಟ್ಲಿ ಆಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಎಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಜಮಾ ಆಗ್ಲೇಬೇಕಂತ. ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಪೇಮೆಂಟ್ ಮಾತ್ರ ಟ್ರಾನ್ಸ್ಫರ್ ಆಗಿದೆ, ಆದ್ರೆ ಜನರ ಖಾತೆಗಳಿಗೆ ತಲುಪ್ತಾ ಇಲ್ಲ. ಇದನ್ನ ಇಮಿಡಿಯೇಟ್ಲಿ ಆಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ಏನು ನಿನ್ನೆ ಕೆಲವೊಂದು 14 ಜಿಲ್ಲೆಗಳಂತ ಹೇಳಿದ್ರು, ಡಿಬಿಟಿ ಪುಷ್ ನಲ್ಲಿ ಹೆಸರುಗಳು ಶೋ ಆಗ್ತಾ ಇಲ್ಲ ಅಂತ. ಅವುಗಳನ್ನ ಇಮಿಡಿಯೇಟ್ಲಿ ಸಾಲ್ವ್ ಮಾಡು ಅಂತ ಹೇಳಿದ್ರೆ ನಿನ್ನೆ ನೈಟೇ ಕುಂತ್ಕೊಂಡು ಎಲ್ಲಾ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದಾರೆ. ಈಗ ಎಲ್ಲಾ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಆಗಿರ್ಬೋದು, ಮತ್ತು 16ನೇ ಕಂತಿನ ಹಣ ಆಗಿರ್ಬೋದು, 17ನೇ ಕಂತಿನ ಹಣ ಆಗಿರ್ಬೋದು, ಇವುಗಳನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇವತ್ತ ಬೆಳಿಗ್ಗೆ ನಮ್ಗೆ ಬಂದಿರುವಂತ ವರದಿ ಪ್ರಕಾರ ಬೆಳಿಗ್ಗೆ 11:30ಕ್ಕೆ ಗೃಹಲಕ್ಷ್ಮಿಯರ ಖಾತೆಗೆ ಈ ಒಂದು 16 ಮತ್ತು 17ನೇ ಕಂತಿನ ಹಣ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದಾರಂತೆ. ಅಂದ್ರೆ ಇಲ್ಲಿ ಕೆಲವರಿಗೆ 16ನೇ ಕಂತಿನ ಹಣ ಆಲ್ರೆಡಿ ಬಂದಿದೆ, ಇನ್ನು ಬಹಳಷ್ಟು ಮಂದಿಗೆ ಬಂದಿಲ್ಲ. ಸೊ ಇಲ್ಲಿ ಕೆಲವರು 16ನೇ ಕಂತಿನ ಹಣ ಪಡೆದಂತವ್ರು 17ನೇ ಕಂತಿನ ಹಣ ಪಡಿತಾರೆ. ಇನ್ನು ಕೆಲವರು ಹಣ ಬಾರದೇ ಇದ್ದಂತವ್ರು 16 ಮತ್ತು 17ನೇ ಕಂತಿನ ಹಣ ಎರಡು ಒಟ್ಟಿಗೆ ಪಡೆಯುವಂತ ಸಾಧ್ಯತೆ ಇದೆ. ಕೆಲವರಿಗಂತೂ ಈಗ ಪೆಂಡಿಂಗ್ ಹಣ ಏನು ಬಾಕಿ ಇತ್ತು ಅದನ್ನ ಹಂತವಾಗಿ ಆಲ್ರೆಡಿ ಎಲ್ಲ ಫುಲ್ ರಿಲೀಸ್ ಮಾಡಿದ್ದಾರೆ. 15ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಅಂತವ್ರು ಕೂಡ ಈಗ ಆಲ್ರೆಡಿ ಹಣ ಬಂದಿದಂತೆ. ಹಾಗಾದ್ರೆ ಈಗ ಯಾರು ವೇಟ್ ಮಾಡ್ತಾ ಇದ್ರಿ, ಅಂದ್ರೆ 16ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೆ ಅಂತವ್ರಿಗೆ ಈ ಒಂದು ಬೆಳಿಗ್ಗೆ 11:30ಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗ್ತಾ ಇದೆ, ಅಂದ್ರೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಅಂದ್ರೆ ಇಲ್ಲಿ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ. ಇಲ್ಲಿ ನಿನ್ನೆ ಯಾವ ಜಿಲ್ಲೆಗಳ ಒಂದು ಪ್ರಾಬ್ಲಮ್ ಇತ್ತು ಅದನ್ನು ಸಾಲ್ವ್ ಮಾಡಿದೀವಿ, ಅದನ್ನ ನಾವು ಹಣವನ್ನ ರಿಲೀಸ್ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿ ಮಾತ್ರ ನಮ್ಗೆ ಮಾಧ್ಯಮಗಳ ವರದಿ ಪ್ರಕಾರ ಬಂದಿರುವಂತದ್ದು. ಅಂದ್ರೆ ಇವತ್ತ ನೀವು ಏನಿದೆ ನಿಮ್ಮ ಖಾತೆಗಳಿಗೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಈ ಒಂದು 16 ಮತ್ತು 17ನೇ ಕಂತಿನ ಹಣ ಬರ್ಬೋದು. ಅಂದ್ರೆ ಸ್ವಲ್ಪ ಮೇ ಬಿ ನಿಮಗೆ ಸಂಜೆ ಆಗ್ಬಹುದು, ಅಥವಾ ಮಧ್ಯಾಹ್ನದ ಮೇಲ್ಪಟ್ಟು ಕೂಡ ಬರ್ಬೋದು, ಅಥವಾ ಒಂದು ದಿನ ಹೆಚ್ಚು ಕಡಿಮೆ ಕೂಡ ಆಗ್ಬಹುದು. ಸೊ ಹಾಗಾದ್ರೆ ನೀವು ಜಸ್ಟ್ ವೇಟ್ ಮಾಡ್ತಾ ಇರ್ರಿ. ನಿಮ್ಮ ಖಾತೆಗಳಿಗೆ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಇವತ್ತ ಬೆಳಿಗ್ಗೆ ಅಂದ್ರೆ 11:30 ನಂತರ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಎಷ್ಟು ಹಣ ಬಂತು, ಯಾರಿಗೆ ಬಂದಿಲ್ಲ ಅನ್ನೋದನ್ನ.